ನಮಸ್ಕಾರ. ಯಶ್ವೇಗ ಚಾನಲ್ನ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ. ಧನುರಾಸನದ ಮುಂದುವರೆದ ಭಾಗಕ್ಕೆ ಈಗ ಲಾಸ್ಟ್ ಕ್ಲಾಸಲ್ಲಿ ಅಥವಾ ಅಭ್ಯಾಸದಲ್ಲಿ ಆರ್ಮ್ ಸ್ಟ್ರಿಂಗ್ಗೆ ತೊಡೆಯ ಭಾಗ, ತೊಡೆಯ ಹಿಂದಿನ ಭಾಗಕ್ಕೆ ಸಾಕಷ್ಟು ಚಾಲನೆಯನ್ನು ಕೊಟ್ಟಿದ್ದೀರಿ. ಇನ್ನು ಸ್ವಲ್ಪ ಕೆಳಗಡೆ ಹೋದರೆ ಹಾಗೆ ನಮಗಿಲ್ಲಿ ಚಿನ್ ಬೋನ್ ಅಂತ ಏನು ಪೆರೋನಿಯಸ್ ಲಾಂಗೋಸ್ ಅಂತ ಬರ್ತದೆ, ಈ ಭಾಗಕ್ಕೆ ಚಾಲನೆಯನ್ನು ಕೊಟ್ಕೊಳ್ಳೋಣ. ಗ್ಯಾಸ್ಟ್ರೋಲೈನ್ ಅಂತ ಕೂಡ ಕರಿತೀರಿ. ಅಲ್ಲಿ ನಿಮಗೆ ನರನಾಡಿಗಳ ಎಳೆತ ಸೆಳೆತವನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗ್ತಾ ಇರ್ತೀರ. ಅಲ್ಲಿರ್ತಕ್ಕಂಥ ಮಸಲ್ಸ್ ಎಲ್ಲ ಆ್ಯಕ್ಟಿವೇಟ್ ಸ್ಟ್ರೆಂಥನ್ ಆಗೋದಕ್ಕೆ ಈ ಮುಂದೆ ಬರ್ತಕ್ಕಂಥ ಅಭ್ಯಾಸವನ್ನು ನಾವು ಹೆಲ್ಪ್ ಮಾಡ್ತಾ ಹೋಗ್ತದೆ. ಅದನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋಣ. ಲೆಟ್ಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಮೂಮೆಂಟ್ ಆಫ್ ಪೆರೋನಿಯಸ್ ಲಾಂಗಸ್ ಮೂಮೆಂಟ್ ಆರ್ ದ ಚಿನ್ ಬೋನ್ ಮೂಮೆಂಟ್. ಲೆಟ್ಸ್ ಕಂಟಿನ್ಯೂ. ನಾವು ವಿ ಆರ್ ಇನ್ ಶಿಥಿಲ ದಂಡಾಸನ. ಶಿಥಿಲ ದಂಡಾಸನದಿಂದ ದಂಡಾಸನಕ್ಕೆ ಬನ್ನಿ. ಜಾಯಿನ್ ಬೋತ್ ದ ಲೆಗ್ಸ್, ಬೋತ್ ದ ಹ್ಯಾಂಡ್ಸ್ ಸೈಡ್ಸ್ ಟು ಯುವರ್ ಬಟಕ್ಸ್. ಲುಕ್ ಫ್ರಂಟ್, ನೇರ ದೃಷ್ಟಿ. ಎರಡೂ ಕೈಗಳನ್ನು ಪುಷ್ಟದ ಪಕ್ಕದಲ್ಲಿದ್ದೀರಾ. ಎಲ್ ಆಕಾರದಲ್ಲಿ ದೇಹವನ್ನು ಮಾಡಿದ್ದೀರಾ, ದಂಡಾಸನದಿದ್ದೀರಾ. ನಾವು ಲೆಟ್ಸ್ ಕಂಟಿನ್ಯೂ. ಸ್ಲೋಲಿ ಕಮ್ ಟು ಮಲಾಸನ ಪೊಸಿಷನ್. ಬಲಗಾಲನ್ನು ಮಡಚ್ಕೊಳ್ಳಿ, ನಂತರ ಎಡಗಾಲನ್ನು ಮಡಚ್ಕೊಳ್ಳಿ, ನಂತರ ಪುಷ್ಟವನ್ನು ಮೇಲೆತ್ತೆ. ಯು ಆರ್ ಇನ್ ಮಲಾಸನ ಪೊಸಿಷನ್. ಸೊ ಎರಡೂ ಪಾದಗಳನ್ನು ಭೂಮಿ ತಾಯಿಗೆ ಸ್ಪರ್ಶ ಮಾಡಿದ್ದೀರ. ಪುಷ್ಟವನ್ನು ಮೇಲೆತ್ತಿದೆ. ಸಂಪೂರ್ಣ ಬಾಡಿ ವಿಲ್ ಬಿ ಆನ್ ಯುವರ್ ಬೋತ್ ದ ಫೂಟ್. ನಾವು ಲೆಟ್ ಅಸ್ ಟ್ರೈ ಟು ಲಿಫ್ಟ್ ಯುವರ್ ಹೀಲ್ಸ್ ಅಪ್ 30 ಡಿಗ್ರಿ. 30 ಡಿಗ್ರಿ ಮಾತ್ರ ಹೀಲ್ಸನ್ನು ಮೇಲೆತ್ತೋಣ. ಟ್ರೈ ಟು ಲಿಫ್ಟ್ ಯುವರ್ ಹೀಲ್ಸ್ 30 ಡಿಗ್ರಿ ಅಪ್. Hands forward, maintain the balance. If possible, give the movement for 10 counts. 1, 2, 3, 4, 5. ಗಮನಿಸ್ಕೊಳ್ಳಿ ಇಲ್ಲಿ. 3, 4, 5, 6, 7, 8, 9, 10. Stay in the position. 1, 2, 3, 4, 5, 6, 7, 8, 9, 10. Let us further lift as much as possible. ಸಂಪೂರ್ಣ ಮೇಲೆತ್ತುವ ಪ್ರಯತ್ನ. ಹೀಲ್ಸನ್ನು ಎಷ್ಟು ಸಾಧ್ಯ ಆಗುತ್ತಷ್ಟು ಕೈ ಬೇಕಾದ್ರೆ ಸಪೋರ್ಟ್ ತೆಗೆದುಕೊಳ್ಳಿ, ಇಲ್ಲ ಕೈಗಳನ್ನು ಮುಂದೆ ಮಾಡ್ಕೊಳ್ಳಿ. ಬಟ್ ಸಂಪೂರ್ಣ ಸ್ಟ್ರೆಚ್ ಆಗಿರಬೇಕು. ಓನ್ಲಿ ಹ್ಯಾವ್ ಟು ಸ್ಟ್ಯಾಂಡ್. ದ ಎಂಟೈರ್ ಬಾಡಿ ವೆಯ್ಟ್ ವಿಲ್ ಬಿ ಆನ್ ದ ಟೋಸ್. ಬರೀ ಕಾಲು ಬೆರಳುಗಳ ಮೇಲೆ ಸಂಪೂರ್ಣ ದೇಹದ ಭಾರ ಇರುವಷ್ಟು ನಿಮ್ಮ ಎಳೆತ ಸೆಳೆತ ಆಗ್ತಾ ಇರ್ತದೆ. ಇಲ್ಲಿ ಸಂಪೂರ್ಣ ಒತ್ತಡ ಆನ್ ಯುವರ್ ಚಿನ್ ಬೋನ್. ನಿಮ್ಮ ಗ್ಯಾಸ್ಟ್ರೋಲೈನ್ ಇದೆ, ಅದಕ್ಕೆ ಸಂಪೂರ್ಣ ಒತ್ತಡ ಕೊಡ್ತಾ ಇದ್ದೀರಾ. ಯು ಆರ್ lifting entire body up as much as possible. Give 10 movements up and down. ನಿಧಾನವಾಗಿ ಸ್ವಲ್ಪ ಮೂಮೆಂಟ್ ಕೊಟ್ಕೊಳ್ಳೋಣ. 1, 2, 3. ನಮಗೆ ನೀ ಮೂಮೆಂಟ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇರ್ತದೆ, ಆದರೆ ಎಲ್ಬೋ ನಮಗೆ ಇಲ್ಲಿ ಜಾಯಿಂಟು ಮೂವ್ ಆಗ್ತಾ ಇದೆ. ಹೀಲ್ಸ್ ಜಾಯಿಂಟ್. 3, 4, 5, 6, 7, 8, 9. ನೋಡ್ಕೊಳ್ಳಿ, ನಿಧಾನಕ್ಕೆ ಮೂಮೆಂಟ್ ಆಗ್ತಾ ಇದೆ. ಇಲ್ಲಿ ಗಮನಿಸಿದ್ರೆ ಗೊತ್ತಾಗ್ತದೆ ನಿಮಗೆ. ಓನ್ಲಿ ಗಿವಿಂಗ್ ಮೂಮೆಂಟ್ ಆನ್ ದಿಸ್ ಪೋಸ್ಚರ್. ನಂಬರ್ 10. ನಾವು ಹೋಲ್ಡ್ ಫಾರ್ 10 ಕೌಂಟ್ಸ್. ಸಂಪೂರ್ಣ ಸ್ಟ್ರೆಚ್ ಮಾಡಿದಾರ, ಹಾಗೆ ಹೋಲ್ಡ್ ಮಾಡಿ. 1, 2, 3, 4, 5, 6, 7, 8, 9, 10. Slowly, very, very slowly release your heels down. Come to Malasana. ಮತ್ತೊಮ್ಮೆ ಮಲಾಸನಕ್ಕೆ ಬನ್ನಿ. ಪುಷ್ಟವನ್ನು ಕೆಳಗಡೆ ಹಾಕಿ.
buttocks down, stretch your right leg forward, left leg forward and relax in Shithila Dandasana. ಶೀತಲ ದಂಡಾಸನದಿಂದ ಹಾಗೆ ಮತ್ತೊಂದು ಮೂಮೆಂಟ್ನ ಪ್ಯಾರಾನಿಯಸ್ ಪ್ರಿವಿಸ್ ಮೂಮೆಂಟ್ಗೆ ಕೊಟ್ಕೊಳ್ಳೋಣ. ಮೀನು ಖಂಡದ ಭಾಗಕ್ಕೆ ಚಾಲನೆ ಆಯಿತು. ಈಗ ಕಾಲಿನ ಭಾಗ, ಪಾದಗಳ ಕೀಲುಗಳ ಭಾಗಕ್ಕೆ ಚಾಲನೆಯನ್ನು ಕೊಟ್ಕೊಳ್ಳೋಣ. ಲೆಟ್ಸ್ ಕಂಟಿನ್ಯೂ ದಟ್ ಆಸ್ ವೆಲ್. ವೆರಿ ಸಿಂಪಲ್, ವೆರಿ ಈಸಿಯೆಸ್ಟ್ ಮೂಮೆಂಟ್ ಯು ಕ್ಯಾನ್ ಸೇ, ಬಟ್ ಅಗೈನ್ ವೆರಿ ಎಫೆಕ್ಟಿವ್ movement. Sleep on the back, sleep on your back region. ನಿಧಾನವಾಗಿ ಮೊಣಕೈಯನ್ನು ಸಪೋರ್ಟ್ ಕೊಟ್ಕೊಳ್ಳಿ. ನಿಧಾನವಾಗಿ slowly sleep on the back region. Now slowly fold your both the legs. ಎರಡೂ ಕಾಲನ್ನ ಮಡಚ್ಕೊಳ್ಳಿ. ಪುಷ್ಟದತ್ತ ತೆಗೆದುಕೊಂಬನ್ನಿ. ಎರಡೂ ಕಾಲನ್ನ ಮಡಚ್ಕೊಳ್ಳಿ. ಎಷ್ಟು ಸಾಧ್ಯ ಇದೆ ಅಷ್ಟು ಹತ್ರ ತೆಗೆದುಕೊಂಬನ್ನಿ. ಲಿಟಲ್ forward. Now try to lift your heels up as much as possible. ಈಗ heels ಅನ್ನು ಮೇಲೆತ್ತುವ ಪ್ರಯತ್ನವನ್ನು ಮಾಡಿಕೊಳ್ಳೋಣ. Try to lift your heel up. 1 down, 2 down, 3 down, 4 down, 5 down, 6 down, 7 down, 8 down, 9 down, 10 up. ನೋಡಿ ಇವರು ಎಷ್ಟು ಚೆನ್ನಾಗಿ ಮೇಲೆತ್ತಿದ್ದಾರೆ. 2 ಇಂಚ್, 2 ಇಂದ 3 ಇಂಚು ಮೇಲ್ಗಡೆ ಹೋಗಿದೆ ಹೀಲ್ಸು. ಎರಡೂ ಕಾಲು ಜೋಡಿಸಿದ್ದಾರೆ. ವೆರಿ ಗುಡ್. ಸ್ಟೇ ಫಾರ್ 10 ಕೌಂಟ್ಸ್. 1 2 3. ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಮಸಲ್ಸ್ನ ಗಮನಿಸ್ಕೊಳ್ಳಿ. ಸ್ಟ್ರೆಚಸ್ ಆನ್ ಯುವರ್ ಫೂಟ್ ಮಸಲ್ಸ್. 3 4 5 6 7 8 9 10. Slowly release your heels down. Stretch your both the legs forward and relax, relax, relax. ವಿಶ್ರಾಮ್. ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪ್ರಿಪರೇಟರಿ ಆಸನಗಳಿಂದ ನಮ್ಮ ದೇಹ ಸದೃಢವಾಗಿದೆ, ನಮ್ಮ ಮಸಲ್ಸು ಜಾಗೃತವಾಗಿದೆ, ನಮ್ಮ ಮಸಲ್ಸು ಸ್ಟ್ರೆಂಥನ್ ಆಗಿದೆ. ಈಗ ಈಸಿಯಾಗಿ ನಾವು ಧನುರಾಸನವನ್ನು ಮಾಡೋದು ಹೇಗೆ ಅಂತ ಹೇಳಿ ಈ ತರಗತಿಯಲ್ಲಿ, ಈ ಕಡೆಯ ಅಭ್ಯಾಸದಲ್ಲಿ ಪ್ರಾರಂಭವನ್ನು ಮಾಡಿಕೊಳ್ಳೋಣ. ಎಲ್ಲರೂ ಈಗ ಧನುರಾಸನಕ್ಕೆ ಪಯಣವನ್ನು ಬೆಳೆಸ್ತಾ ಇದ್ದೀರಿ. ನಾವು ಯು ಆರ್ ರಿಲ್ಯಾಕ್ಸಿಂಗ್ ಇನ್ ಶವಾಸನ. ಈಗಿನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಶವಾಸನದಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡಿತಾ ಇದ್ದೀರಿ. ಸೊ ಶವಾಸನದಿಂದ ನಿಧಾನವಾಗಿ ನಾವು ಮಕರಾಸನಕ್ಕೆ ಹೊಟ್ಟೆಯ ಮೇಲೆ ಮಲಗಿ ಮಾಡ್ತಕ್ಕಂಥ ಆಸನ ಆಗಿರ್ತಕ್ಕಂಥ ಧನುರಾಸನಕ್ಕೆ ಮುಂದುವರಿಸೋದಕ್ಕೋಸ್ಕರ ಈಗ ಹೊಟ್ಟೆಯ ಮೇಲೆ ಮಲಗೋದಕ್ಕೆ ಯಾವ ರೀತಿ ಪೋಸ್ಚರ್ಗೆ ಹೋಗೋಣ ಅಂತ ತಿಳ್ಕೊಳ್ಳೋಣ. ಸೊ ನಿಧಾನವಾಗಿ ಎಡಗಾಲನ್ನು ಮಡಚ್ಕೊಳ್ಳಿ. ಫೋಲ್ಡ್ ಯುವರ್ ಲೆಫ್ಟ್ ಲೆಗ್ on the sideward and take your both the hands on the back side. ಎರಡೂ ಕೈಗಳನ್ನು ಹಿಂದೆ ತೆಗೆದುಕೊಂಡೋಗಿ ನಿಧಾನವಾಗಿ ಮಡಚಿರ್ತಕ್ಕಂಥ ಎಡಗಾಲನ್ನು ನಿಮ್ಮ ಬಲಭಾಗಕ್ಕೆ ತೆಗೆದುಕೊಂಬನ್ನಿ. ಸ್ಲೋಲಿ ಟೇಕ್ ಯುವರ್ folded left hand on the right side and sleep on the stomach region. ಹೊಟ್ಟೆಯ ಮೇಲೆ ಬೇಬಿ ಪೋಸ್ಚರಲ್ಲಿ ಗಾಲು ಹಾಗೆ ಮಲಗಿದೆ. ಸೊ ನಿಮ್ಮ ಎಡಗಾಲು ಮಡಚಿಕೊಂಡಿದೆ, ಎಡಗಾಲು ಎಲ್ ಆಕಾರದಲ್ಲಿ ಮಡಚಿದೆ, ಬಲಗಾಲನ್ನು ನೇರ ಮಾಡಿದ್ದೀರಾ.
ಎರಡು ಕೈಗಳನ್ನು ನೇರ ಮಾಡಿದ್ದೀರಾ. ದಿಸ್ ಈಸ್ ಕಾಲ್ಡ್ ದ ಬೇಬಿ ಪೋಸ್ಚರ್. ಚಿಕ್ಕ ಮಗು ಯಾವ ರೀತಿ ಮಲಗಿರ್ತದೆ, ಯಾವ ರೀತಿ ಬೇಗ ವಿಶ್ರಾಂತಿನ ಪಡ್ಕೊಳ್ಬಹುದು, ಅದಕ್ಕೆ ಈ ಭಂಗಿಗೆ ನಾವು ಬೇಬಿ ಪೋಸ್ಚರ್ ಅಂತ ಕರಿತೀರಿ. ಹಾಗೆ ಬೇಬಿ ಪೋಸ್ಚರಿಂದ ನಿಧಾನವಾಗಿ ಕಾಲುಗಳನ್ನು ನೇರ ಮಾಡ್ಕೊಳ್ಳಿ. ಎರಡು ಕಾಲುಗಳನ್ನು ನೇರ ಮಾಡ್ಕೊಳ್ಳಿ. ಸಂಪೂರ್ಣ ದೇಹ ಸ್ಟ್ರೆಚ್ ಮಾಡಿದ್ದೀರಾ. ಸೊ ದಿಸ್ ಈಸ್ ದ ಸ್ಥಿತಿ ಪೋಸ್ಚರ್ ಫಾರ್ ಧನುರಾಸನ. ಧನುರಾಸನಕ್ಕೆ ರೆಡಿಯಾಗಿದ್ದೀರಾ. ನೌ ಯು ಆರ್ ಮೂವಿಂಗ್ ಟು ದ ಫೈನಲ್ ಪ್ರಾಕ್ಟೀಸ್ ಆಫ್ ಧನುರಾಸನ. ನಾವು ಸ್ಲೋಲಿ ಬ್ರಿಂಗ್ ಯು ಬೋತ್ ದ ಹ್ಯಾಂಡ್ಸ್ ಡೌನ್. ಎರಡು ಕೈಗಳನ್ನು ಕೆಳಗಡೆ ತೆಗೆದುಕೊಂಬನ್ನಿ. ಬ್ರಿಂಗ್ ಯು ಬೋತ್ ದ ಹ್ಯಾಂಡ್ಸ್ ಡೌನ್ ಟು ದ ಫ್ಲೋರ್ and slowly raise your both the legs 90 degree up. ಎರಡು ಕಾಲುಗಳನ್ನು ಫೋಲ್ಡೆಡ್ ಆಗಿ 90 ಡಿಗ್ರಿಯನ್ನು ಮಾಡ್ಕೊಳ್ತೀರಾ. ಸಿ ದ ಪೊಸಿಷನ್ ನಾವು ಎಲ್ ಆಕಾರದಲ್ಲಿ ಕಾಲುಗಳನ್ನು ಮೇಲೆ ಎತ್ತಿದ್ದೀರಾ. ನಿಧಾನವಾಗಿ ಎರಡು ಕಾಲುಗಳನ್ನು ಇನ್ನು ಹತ್ರ ತೆಗೆದುಕೊಂಬಂದು ಎರಡು ಕೈಯನ್ನು ಕ್ಯಾಚ್ ಮಾಡ್ಕೊಳ್ಳಿ. ಕ್ಯಾಚ್ ಹೋಲ್ಡ್ ಆಫ್ ಯುವರ್ ಬೋತ್ ದ ಲೆಗ್ಸ್ ವಿತ್ ಬೋತ್ ದ ಹ್ಯಾಂಡ್ಸ್. ಎರಡು ಕೈಗಳಿಂದ ನಿಮ್ಮ ಕಾಲುಗಳನ್ನು ಜೋರಾಗಿ ಗಟ್ಟಿಯಾಗಿ ಎಳಿತಾ ಇದ್ದೀರಾ. ಈಗ ತೊಡೆಯನ್ನು ಎತ್ತೋದಿಲ್ಲ, ಮೊದಲನೇದಾಗಿ ಪುಸ್ತವನ್ನು ಎತ್ತೋದಿಲ್ಲ. ನಿಧಾನವಾಗಿ ಪಾರ್ಟ್ ಬೈ ಪಾರ್ಟ್ ಲೆಟ್ ಅಸ್ ಲಿಫ್ಟ್ ಅವರ್ ಹೆಡ್ ರೀಜನ್ ಅಪ್. ಶಿರದ ಭಾಗವನ್ನು ಮಾತ್ರ ಮೇಲೆ ಎತ್ತಿರ. ಓನ್ಲಿ ದ ಹೆಡ್ ರೀಜನ್ ಅಪ್, ಫೋರ್ ಹೆಡ್ ರೀಜನ್ ಅಪ್, ಚಿನ್ ಟಚಿಂಗ್ ದ ಫ್ಲೋರ್. ಚಿನ್ ಟಚಿಂಗ್ ದ ಫ್ಲೋರ್, ಓನ್ಲಿ ದ ಫೋರ್ ಹೆಡ್ ರೀಜನ್ ಅಪ್. ಸ್ಟೇ ಫಾರ್ 10 counts. 1, 2, 3, 4, 5, 6, 7, 8, 9, 10. Now chin region up. ಶಿರದ ಭಾಗವನ್ನು ಎತ್ತಿ. ಶೋಲ್ಡರ್ನ ಸ್ವಲ್ಪ ಮೇಲೆ ಎತ್ತಿ. ಶೋಲ್ಡರ್ ಅಪ್, chin region up. Stay for 10 counts. 1, 2, 3, 4, 5, 6, 7, 8, 9, 10. ಇನ್ನು ಸ್ವಲ್ಪ ಮೇಲೆತ್ತಿ ದೇಹದ ಮುಂದಿನ ಭಾಗವನ್ನು ಚೆಸ್ಟ್ ರೀಜನ್ ಅಪ್ ಆಸ್ ಮಚ್ as possible. 1, 2, 3, 4, 5, 6, 7, 8, 9, 10. ಥೈ ಮಸಲ್ಸ್ ಅಪ್. ಈಗ ತೊಡೆಯನ್ನು ಮೇಲೆತ್ತೆ, ಎದೆಯನ್ನು ಮೇಲೆತ್ತೆ. ಸಂಪೂರ್ಣ ದೇಹ ಹೊಟ್ಟೆಯ ಮೇಲೆ ಇರ್ತಕ್ಕಂಥದ್ದನ್ನು ಗಮನಿಸಿ. ಎಂಟೈರ್ ಬಾಡಿ ವೆಯ್ಟ್ ವಿಲ್ ಬಿ ಆನ್ ದ ಸ್ಟಮಕ್ ರೀಜನ್. ಲಿಫ್ಟ್ ಆಸ್ ಮಚ್ as possible. Pull your hands up. Stretch, stretch, stretch and hold for a while. ತೊಡೆಯನ್ನು ಮೇಲೆತ್ತೆ. ಸಂಪೂರ್ಣ ತೊಡೆ ಮೇಲಿದೆ. ಕೈಗಳು ಸ್ಟ್ರೆಚ್ ಮಾಡ್ತಾ ಇದೆ. ಹೊಟ್ಟೆಯ ಮೇಲೆ ಧನುರಾಸನ. ಇಲ್ಲಿ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೆ, ಎದೆಯ ಭಾಗದಲ್ಲಿ ಧನಸ್ಸಿನ ಆಕಾರದಲ್ಲಿ ಎದೆಯ ಭಾಗ ವಿಸ್ತಾರಗೊಂಡಿರೋದನ್ನು ಗಮನಿಸಿ. ಯು ಹ್ಯಾವ್ ಟು ಅಬ್ಸರ್ವ್ ದ ಚೆಸ್ಟ್ ಲೈನ್ ಹಿಯರ್. ಇಟ್ ಲುಕ್ಸ್ ಲೈಕ್ ದ ಬೋ ಪೋಸ್ಚರ್ and this is the final position of Dhanurasana. Hold for 10 counts. 1, 2, 3, 4, 5, 6, 7, 8, 9, 10. ನಿಧಾನ ತೊಡೆಯನ್ನು ಕೆಳಗಿಳಿಸಿ. ಥೈ ಮಸಲ್ಸ್ ಡೌನ್. Release your chest region down. Release your head region down. Release your forehead region. Release your hands down. Release your legs down. And relax in Makarasana. Vishram. ರಿಲ್ಯಾಕ್ಸ್. ಹಾಗೇ ಮಕರಾಸನದಿಂದ ನಿಧಾನವಾಗಿ ಶವಾಸನಕ್ಕೆ ಹೋಗೋಣ. ಕಮ್ ಟು ದ ಬೇಬಿ ಪೋಸ್ಚರ್ ಅಗೈನ್. ಬಲಗಾಲನ್ನು ಮಡಚ್ಕೊಳ್ಳಿ. ನಿಮ್ಮ ಬಲಗಾಲು ಮಡಚಿ ಬೇಬಿ ಪೋಸ್ಚರಲ್ಲಿದ್ದೀರ. ನಿಧಾನವಾಗಿ ಹಾಗೇ ದೇಹವನ್ನು ಮೇಲೆ ತಿರುಗಿಸ್ಕೊಳ್ಳಿ. ಟೇಕ್ ಯುವರ್ ರೈಟ್ ಲೆಗ್ ಟು ದ ಫಾರ್ವರ್ಡ್
ಸ್ಲೀಪ್ ಆನ್ ಯುವರ್ ಬ್ಯಾಕ್ ರೀಜನ್. ಬೆನ್ನ ಮೇಲೆ ಮಲ್ಕೊಳ್ಳಿ. ಮ್ಯಾಟ್ ಮೇಲೆ ಬನ್ನಿ. ಎರಡೂ ಕಾಲುಗಳನ್ನು ದೂರ ಮಾಡ್ಕೊಳ್ಳಿ. ಲೆಗ್ಸ್ ಅಪಾರ್ಟ್, ಹ್ಯಾಂಡ್ಸ್ ಅಪಾರ್ಟ್, palms facing upwards, and relax in Shavasana. Close your eyes and relax. Take a long, deep, continuous inhalation. Slow, long, deep, continuous exhalation. Vishram. Relax. Relax. ಅಡಿಯಿಂದ ಮುಡಿಗೆ, ಮುಡಿಯಿಂದ ಅಡಿಗೆ ಸಂಪೂರ್ಣ ದೇಹದ ಅಂತರ್ಮುಖ ಅವಲೋಕನ. Observe your whole part of the body, from the tip of the toes to the crown region. You have strengthened the various muscles. Now you are relaxing, relaxing, relaxing. For better relaxation of the whole part of the body, let us chant one round of Omkara. ಒಂದು ಸುತ್ತಿನ ಓಂಕಾರದ ಉಚ್ಚಾರವನ್ನು ಮಾಡಿಕೊಳ್ಳೋಣ. Inhale and start.